ಪಂಚಮಸಾಲಿ ಸಮಾಜದ ಮಾತೆ ಚೆನ್ನಮ್ಮಾಜಿ ಅವರಿಗೆ ನಮ್ಮೆಲ್ಲರ ಸಮಾಜದ ವತಿಯಿಂದ ಜೈಕಾರ ಹಾಕೋಣ. ಅದಕ್ಕೋಸ್ಕರವಾಗಿ ನೀವು ಮಾತು ಬಂದ್ ಮಾಡ್ರಿ ಮತ್ತೆ. ಅದಕ್ಕೋಸ್ಕರವಾಗಿ ಚೆನ್ನಮ್ಮಾಜಿ ಅವರಿಗೆ ಪಂಚಮಸಾಲಿ ಸಮಾಜದ ಮಾತೆ ಚೆನ್ನಮ್ಮಾಜಿ ಅವರಿಗೆ ಪ್ರಥಮವಾಗಿ ಇವತ್ತು ನಾನು ಕುಷ್ಟಗಿ ತಾಲೂಕಾ ಸಮಾಜದ ಅಧ್ಯಕ್ಷನಾಗಿ ಇಲ್ಲಿ ಸೇರಿದಂತ ನಮ್ಮ ಸಮಾಜದ ಯುವಕರಿಗೂ ಹಿರಿಯರಿಗೂ ಹಾಗೂ ಬೇರೆ ಬೇರೆ ಸಮಾಜದ ಎಲ್ಲ ನನ್ನ ಬಾಂಧವರಿಗೂ ಪ್ರಥಮವಾಗಿ ನಾನು ವಂದನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ಯಾಕಂದರೆ ನಾವೆಲ್ಲರೂ ಇಂಥ ಬಿರುಬಿಸಿಲಿನಲ್ಲಿ ಈ ಒಂದು ಬಸನಗೌಡರ ಯತ್ನಾಳ್ ಅವರ ಪರವಾಗಿ ನಿಂತುಕೊಂಡಿದ್ದು, ಅದರಿಂದಾಗಿ ಬಿಸಿಲಲ್ಲಿ ಇಲ್ಲಿ ನಿಂತುಕೊಂಡಿದ್ದು ನೋಡಿದರೆ ನಿಮ್ಮಲ್ಲಿ ಇದ್ದಂತಹ ಒಂದು ಶೌರ್ಯವನ್ನು, ನಿಮ್ಮಲ್ಲಿ ಇದ್ದಂಥ ಕಿಚ್ಚನ್ನು ಇವತ್ತು ತೋರಿಸ್ಕೊಡ್ತದೆ. ಮಾನ್ಯರೇ, ಇವತ್ತು ಅವರು ಏನು ಬಸವ ಪಾಟೀಲ್ ಏನಪ್ಪ ಅಂದ್ರೆ ರಾಜಕೀಯದಲ್ಲಿ ಏನಪ್ಪ ಅಂದ್ರೆ ಒಂದು ಅಧಿಕಾರಿಗೋಸ್ಕರವಾಗಿ ಬಾಲ ಬುಡುಕ್ತನ ಜಾಸ್ತಿ ಇರ್ತೈತಿ. ಆದ್ರೆ ಬಸವ ಯತ್ನಾಳ್ ಯಾರಿಗೂ ಬಾಲ ಬುಡುಕ್ತನ ಮಾಡೋಂಥವ್ರು ಅಲ್ಲ, ನಿಷ್ಠವಾದಿಗಳು. ಇವತ್ತು ಯಾವ ಪಕ್ಷದಲ್ಲಿ ಯಾವ ಮಂಟದಲ್ಲಿ ನಿಷ್ಠೆ ಇದೆಯೋ ಆ ಒಪ್ಪಂದ ಸ್ವಚ್ಛವಾಗಿರ್ತೈತಿ. ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಬಸವಗೌಡ ಪಾಟೀಲ್ ಅವರು ಏನಪ್ಪ ಅಂದ್ರೆ ಇವತ್ತು ನಮ್ಮ ಒಂದು ಪಕ್ಷದ ಒಳಿತಿಗಾಗಿ, ಎಲ್ಲ ಸಮಾಜದ ಒಳಿತಿಗಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದವರು. ಇವತ್ತು ಬರೇ ಪಂಚಮಸಾಲಿ ಸಮಾಜದ ಒಂದೇ ಒಂದು ಸಮಾಜಗೋಸ್ಕರವಾಗಿ ಅವರು ಹೋರಾಟ ಮಾಡಿಲ್ಲ. ವಿಧಾನಸಭೆಯಲ್ಲಿ ಎಲ್ಲ ಸಮಾಜಗಳ ಬಗ್ಗೆ ಅವರು ಧ್ವನಿ ಎತ್ತಿ ಹೋರಾಟ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ನಮ್ಮ ಸಮಾಜದ ಬಸವಗೌಡ ಪಾಟೀಲ್ ಯತ್ನಾಳ್ ನಾವು ಕಂಡುಕೊಳ್ಬೇಕಾಗತ್ತೆ. ಮಾನ್ಯರೇ, ಅಂತ ವ್ಯಕ್ತಿಯನ್ನು ಪಡೆದುಕೊಂಡದ್ದು ನಮ್ಮ ಸಮಾಜದ ಹೆಮ್ಮೆ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಇವತ್ತು ಬಸವಗೌಡ ಯತ್ನಾಳ್ ಅವರನ್ನು ಉಚ್ಚಾರಣೆ ಮಾಡಿದ್ದಾರೆ. ಉಚ್ಚಾಟನೆ ಮಾಡಿದಂಥ ಪರಿಸ್ಥಿತಿಗಾಗಿ ಈಗಾಗಲೇ ಕೇಂದ್ರದಲ್ಲಿ ಮತ್ತು ಬಿಜೆಪಿಯಲ್ಲಿ ಇದ್ದಂಥ ಹಿರಿಯರು ಏನಪ್ಪ ಅಂದರೆ ಬಹಳಷ್ಟು ಅವಲೋಕನ ಮಾಡಲಿಕ್ಕಿದ್ದಾರೆ. ಇಂಥ ತಪ್ಪುಗಳು ಮಾಡಿಕೊಂಡಿದ್ದೇವೆ, ಅವಲೋಕನ ಮಾಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿಯಾಗಿ ಈಗ ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಸಿಗ್ತಾ ಇದೆ. ಇವತ್ತು ಅವ್ರೇನು ಪಕ್ಷದಿಂದ ಹೊರ ಹಾಕ್ಲಿಕ್ಕಪ್ಪ ಅಂದರೆ ಅವರ ವ್ಯಕ್ತಿತ್ವ ಇಷ್ಟು ಬೈಲಿ ಪ್ರತಿತ್ವವೇ ಗೊತ್ತಿಲ್ಲ. ಆದರೆ ಪಕ್ಷದ ಹೊರ ಹಾಕಿದ್ದ ಅವ್ರ ವ್ಯಕ್ತಿತ್ವ ಅನ್ನೋದನ್ನು ಇವತ್ತು ಇಡೀ ಕರ್ನಾಟಕಕ್ಕೆ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾಗಲಿಕ್ಕೆ. ಅದೇ ರೀತಿ ಪ್ರದೇಶದಲ್ಲಿ ಸಿದ್ಧವಾಗಿ ಅಭಿಮಾನವಿದ್ದಂಥವರು ಇವತ್ತು ಬಸವ ಪಾಟೀಲ್ ಯತ್ನಾಳ್ ಅವರಿಗೆ ಅಭಿನಂದನೆ ಹೇಳಕತ್ತಾರೆ. ನಿಮ್ಮ ಸಂಘ ನಾವು ಇರ್ತೇವೆ, ಮುಂದೆ ಕೆಚ್ಚದಿನ ಹೋರಾಡಿ ನಿಮ್ಮಂಥ ನಾಯಕರು ಬೇಕಾಗಿಕ್ಕೆ ಇವತ್ತು ಬಾಲ ಬದುಕರು ಬ್ಯಾಡ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೆ ಫೋನ್ ಬರಲಿಕ್ಕಿದ್ದ ಅಂತ ಅವರೇ ಗೊತ್ತಾಗ ಹೇಳ್ತಾರೆ. ಆ ನಿಟ್ಟಿನಲ್ಲಿ ರಾಜಕೀಯದಲ್ಲಿ ಏನಾಗಿತ್ತಂದ್ರೆ ಬಾಲ ಬದುಕುತ್ತಾನೆ ಇರಬಾರ್ದು, ನಿಷ್ಠತೆ ಇರಬೇಕು. ನಿಷ್ಠತೆ ಇದ್ದಲ್ಲಿ ಮಾತ್ರ ಒಂದು ಪಕ್ಷ ಬೆಳಿತೈತೆ. ಇವತ್ತು ಒಂದು ಕುಟುಂಬ ರಾಜಕಾರಣ ನಾವು ಹೇಳ್ತೀವಿ, ಎಲ್ಲರೂ ಕುಟುಂಬ ರಾಜಕಾರಣ ಅಂತೇಳಿ. ಕುಟುಂಬ ರಾಜಕಾರಣ ಇವತ್ತು ನಾನು ಆಗ್ಬೇಕು, ನನ್ನ ಮಕ್ಕಳು ಆಗ್ಬೇಕು, ನನ್ನ ಮೊಮ್ಮಕ್ಕಳು ಆಗ್ಬೇಕು, ಮರಿಮಕ್ಕಳು ಆಗ್ಬೇಕಪ್ಪ ಅಂದರೆ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತವಾದ ಜನ, ನಿಷ್ಠಾವಂತ ವ್ಯಕ್ತಿ ಅವ್ರು ಏನು ಮಾಡ್ಬೇಕು ಹೇಳಿ ನೀವೇ ಹೇಳಿ ಇವತ್ತು. ಯಾಕಂದ್ರೆ ನಿಷ್ಠಾವಂತರಿಗೆ ಇವತ್ತು ಬೆಲೆ ಇಲ್ದಲೇ ಆಗಿದೆ ರಾಜಕೀಯದೊಳಗೆ. ನಿಷ್ಠಾವಂತ ವ್ಯಕ್ತಿಗೆ ಬೆಲೆ ಇಲ್ದಲಿಕ್ಕೆ ಆಯ್ತು ಇವತ್ತು. ಬಾಲ ಬದುಕರಿಗೆ
ಇವತ್ತು ಲಪಟೂರಿಗೆ ಇವತ್ತು ಅವ್ರಿಗೆ ಪ್ರಶಂಸನಾಗಿ ಅವ್ರು ಕಾಣ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಷ್ಠವಾಗಿ ಹೋರಾಡೋದಕ್ಕೆ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ. ಈಗ ಮಾನ್ಯ ಈಶ್ವರಪ್ಪರವರು ಸಹಿತವಾಗಿ ಅವರು ಮೊದಲಿಂದಲೂ ಒಂದು ಬಿಜೆಪಿಯಲ್ಲಿ ಬಂದಂಥ ವ್ಯಕ್ತಿ, ಒಂದು ಹೋರಾಟ ಮಾಡಿದಂಥ ವ್ಯಕ್ತಿ, ಆತನು ಇವತ್ತು ಹೊರ ಹಾಕಿದ್ದು ಇವತ್ತು ದುರ್ದೈವ, ಅವ್ರ ದುರ್ದೈವಲ್ಲ, ಇವತ್ತು ಬಿಜೆಪಿ ದುರ್ದೈವ ಅಂತ ಹೇಳ್ಬೇಕಾಗತ್ತೆ ಇವತ್ತಿನ ದಿವಸ. ಇವತ್ತು ಅನ್ಯಾಯ ಆಗಿತ್ತು ಬಸವನಗೌಡರಿಗೆಲ್ಲ, ಈಶ್ವರಪ್ಪಗೆಲ್ಲ, ಶಿವಪ್ಪನವರಿಗೆಲ್ಲ ಇವತ್ತು ಆಗಿದ್ದು ಅನ್ಯಾಯ ಆಗಿತ್ತು, ಅದು ತೊಂದರೆ ಆಗೋದು ಬಿಜೆಪಿಗೆ. ಇವತ್ತು ಬಿಜೆಪಿ ಅವ್ರು ಏನಪ್ಪ ಅಂದ್ರೆ ಇನ್ನು ಅರ್ಥಕೊಳ್ಬೇಕಾಗತ್ತೆ, ಬಿಜೆಪಿ ನಾಯಕರು ಈ ತಿಳ್ಕೊಳ್ಬೇಕಾಗತ್ತೆ. ಮುಂದಿನ ದಿನದಲ್ಲಿ ಈ ತಪ್ಪು ತಿದ್ಕೊಂಡ್ರೆ ಮಾತ್ರ ಬಿಜೆಪಿ ಮುಂದಿನ ದಿನದಲ್ಲಿ ಏನಾದ್ರು ಕಾಣ್ಬೋದು. ಇಲ್ಲಾಂದ್ರೆ ಇವತ್ತು ನಮ್ಮ ಸಮಾಜ ಏನಪ್ಪ ಅಂದ್ರೆ, ನಮ್ಮ ಸಮಾಜದ ಜನ ಏನಪ್ಪ ಅಂದ್ರೆ ಯಾವತ್ತು ಇವತ್ತು ನಮ್ಮ ಹಿಂದುಳಿದವ್ರ ಬಗ್ಗೆ, ನಮ್ಮ ದೇಶದ ಬಗ್ಗೆ ಒಲವಿಟ್ಟಂತರು ನಮ್ಮ ಸಮಾಜ. ಇವತ್ತು ನಮ್ಮ ಸಮಾಜ ಏನಪ್ಪ ಅಂದ್ರೆ ಒಕ್ಕಲ್ತನ ಮಾಡಿ ಒಕ್ಕಲ್ತನದಲ್ಲಿ ದುಡಿದಂಥ ಸಮಾಜ, ಇವತ್ತು ಅನ್ಯರನ್ನ ಕರ್ಕೊಂಡು ಹೋದಂಥ ಸಮಾಜ, ಅನ್ಯರು ಕೂಡಿಕೊಂಡು ಬಾಳಿದಂಥ ಸಮಾಜ. ಇವತ್ತು ನಮ್ಮ ಒಂದೇ ಸಮಾಜ ಅಲ್ಲ, ನಮ್ಮ ಸಮಾಜದ ಸಂಗಡ ಎಲ್ಲ ಸಮಾಜಗಳು ಒಟ್ಟುಗೂಡಿ ನಮ್ಮ ಸಂಗಡ ಇದ್ದಾರೆ. ಅವರೆಲ್ಲರಿಗೂ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಮುಂದಿನದಲ್ಲಿ ಯಾರೇ ಆಗಲಿ ಒಳ್ಳೆಯ ವ್ಯಕ್ತಿಗೆ, ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿಗೆ ಸಮಾಜದಲ್ಲಿ ಒಂದು ರಾಜಕೀಯದಲ್ಲಿ ಅನ್ಯಾಯ ಆದರೆ ಅವನ್ನ ನಾವು ಎತ್ತಲೇಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಲೇಬೇಕು. ಅಂದಾಗ ಮಾತ್ರ ಮುಂದಿನ ದಿನದಲ್ಲಿ ರಾಜಕೀಯದಂತ ಹೊಲಸು ಒಳಗು ಹೋಗ್ಬೇಕಂತ ನೀವು ಇಲ್ಲಿ ಹೇಳ್ಬೇಕಾಗತ್ತೆ. ಆ ಕಾರಣದಿಂದ ಅದಕ್ಕೆ ಇವತ್ತು ಪೂಜ್ಯರು, ನಮ್ಮ ಪೂಜ್ಯರು ಸಹಿತವಾಗಿ ಅವರು 10ನೇ ತಾರೀಕಿನ ಗಡುವು ಕೊಟ್ಟಿದ್ದಾರೆ, ಕೇಂದ್ರ ಗಡುವು ಕೊಟ್ಟಿದ್ದಾರೆ. ಆ ಗಡುವಿನೊಳಗೆ ಅವರು ಏನಾದರೂ ಅವ್ರನ್ನ ವಾಪಸ್ ತಗೊಳ್ಳಿಲ್ಲ ಅಂದರೆ ಮುಂದಿನದಲ್ಲಿ ಇವತ್ತು ಅನ್ಯಾಯ ಆಗೋದು ಬಸವನಗೌಡರಿಗೆಲ್ಲ ಅನ್ಯಾಯ ಆಗೋದು ಬಿಜೆಪಿ ಪಕ್ಷಕ್ಕೆ. ಬಿಜೆಪಿ ಈ ರೀತಿ